ಕೈಗೆ ಬಂದ್ರೆ ಒಂದು ಪವರ್ ಬಂದಂಗೆ ಒಳ್ಳೆ ಘಮ ಬರುತ್ತೆ. ಫ್ರೆಶ್ ಆಗಿ ಜಜ್ಜಿ ಬಿಟ್ಟು ಹಾಕೋದ್ರೆ ಚೆನ್ನಾಗಿರುತ್ತೆ. ಸಖತ್ತಾಗೈತೆ. ನಮ್ಮ ಮೊದಲನೇ ಆನಿವರ್ಸರಿ ಗಿಫ್ಟ್ ಇದು. ಅಂದ್ರೆ ಒಂದು ಬ್ಲಾಗ್ ಮಾಡೋದು ತುಂಬಾ ಸುಲಭ ಅಲ್ಲ. ಇಡ್ಲಿ, ಚಟ್ನಿ, ಸಾಂಬಾರ್ ಸಾಂಬಾರ್ ಸಾಂಬಾರ್. ನಾವು ಹೊಸ ಮನೆಗೆ ಬಂದ್ಮೇಲೆ ಇವತ್ತೇ ಮಾಡಿರೋದು ಇಡ್ಲಿನ. ಹಾಯ್ ಎಲ್ರಿಗೂ ನಮಸ್ಕಾರ. ನವೀನ್ ಮದಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಶ್ರೀಮತಿಯವರು ಇಡ್ಲಿ ಮಾಡ್ತಿದ್ದಾರೆ. ಸ್ಪೆಷಲ್ ಆಗಿ ಇಡ್ಲಿ ಜೊತೆ ಸಾಂಬಾರ್ ಚಟ್ನಿ ಮಾಡ್ತಾ ಇದ್ದೀನಿ. ಸಾಂಬಾರ್ ಮಾಡೋದಕ್ಕೆ ಇವರು ಅದೇನದು ಸಾಂಬಾರ್ ಪೌಡ್ರ್ ಏನು ಬಳಸ್ತಾ ಇಲ್ಲ. ಮನೇಲೆ ನಾನು ಫ್ರೆಶ್ ಆಗಿ ಸಾಂಬಾರ್ ಪೌಡ್ರನ್ನ ಮಾಡ್ಕೊಂಡು ಸಾಂಬಾರ್ ಮಾಡ್ತಾ ಇದ್ದೀನಿ. ಇಡ್ಲಿ ಜೊತೆ ಅಂತೂ ತುಂಬಾನೇ ರುಚಿಯಾಗಿರ್ತದೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡಿಗೆ. ಇಡ್ಲಿ ಸಾಂಬಾರ್ ಹೇಗ್ ಮಾಡ್ತಾರೆ ಏನು ಅಂತ ಈ ಬ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೋತೀವಿ. ನೋಡ್ರಿ, ನಮ್ಮ ಶ್ರೀಮತಿಯವರು ಆಯುಧ ಇಟ್ಕೊಂಡು ರೆಡಿ ಆಗ್ಬಿಟ್ರು. ಇದೇನೋ ಕೈಗೆ ಬಂದ್ರೆ ಒಂದು ಪವರ್ ಬಂದಂಗೆ. ಹೌದಾ? ಆಮೇಲೆ ಇಡ್ಲಿ ಸಾಂಬಾರ್ ಮಾಡೋದಕ್ಕೆ ಅದೆಲ್ಲ ತಗೊಂಡಿದ್ದಾರೆ ನೋಡ್ರಿ, ಐಟಮ್ ಎಲ್ಲ ಪದಾರ್ಥಗಳು. ಏನೇನ್ ತಗೊಂಡಿದೀನಿ ಅಂತ ತೋರಿಸ್ತೀನಿ. ಮೈನ್ ಇಡ್ಲಿ ಸಾಂಬಾರ್ ಮಾಡೋದಕ್ಕೆ ತೊಗರಿಬೇಳೆ, ಹಂಗೆ ಸಾಂಬಾರ್ಗೆ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ, ಸಾಸಿವೆ, ಕರಿಬೇವು, ಎಣ್ಣೆ ಅಂದ್ರೆ ಅಡಿಗೆ ಎಣ್ಣೆ, ಬೇರೆ ಎಣ್ಣೆ ಅಲ್ಲ. ಆಮೇಲೆ ಹಿಂಗ್ ಬಂದ್ರೆ ಇದು ಸಾಂಬಾರ್ ಪೌಡರ್ ಪದಾರ್ಥ. ಇವೆಲ್ಲ ನೋಡ್ರಿ ಸಾಂಬಾರ್ ಪುಡಿ ಮಾಡೋದಕ್ಕೆ ಪದಾರ್ಥಗಳು. 1 ಟೇಬಲ್ ಸ್ಪೂನ್ ಧನಿಯಾ, 1/2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1/2 ಟೇಬಲ್ ಸ್ಪೂನ್ ಕಡಲೆಬೇಳೆ, 10 ಒಣಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೋಸ್ಕರ, 1 ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು, ಅದು ನೀರಲ್ಲಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೋಬೇಕು. 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, 2 ಪೀಸ್ ಚಕ್ಕೆ, 2 ಲವಂಗ, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸು, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, 1-2 ಎಸ್ಲು ಕಡ್ಡಿ ಕರಿಬೇವು, ಹಾಗೆ ಕೊಬ್ಬರಿ ತುರ್ಕೋಬೇಕು, ತುರ್ದಿಟ್ಟಿಲ್ಲ. ಹುಣಸೆಹಣ್ಣು ನೀರಲ್ಲಿ ನೆನೆಸಿ ಹಸಿ ಕಾಯಿ ಬೇಕಿದ್ರು ಹಾಕ್ಬೋದು, ಆದ್ರೆ ಕೊಬ್ಬರಿ ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಈಗ ಮಾಡುವ ವಿಧಾನ ಹೇಗೆ? ಅಡಿಗೆ ಚೆನ್ನಾಗಿ ಬರ್ಲಪ್ಪ ದೇವ್ರಿ, ರುಚಿಯಾಗಿರ್ಲಪ್ಪ ಅನ್ನಪೂರ್ಣೇಶ್ವರಿ ದೇವಿ. ಒಲೆ ಹಚ್ಚೋದಕ್ಕೂ ಮುಂಚೆ ಕೈ ಮುಗಿತೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ, ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಅರಿಶಿನ ತಗೊಂಡಿದ್ನಲ್ವಾ, ಸುಮ್ಮನೆ ಒಂದು ಚಿಟಕಿ ಹಾಕ್ತೀನಿ ಅಷ್ಟೇ, ಜಾಸ್ತಿ ಹಾಕಲ್ಲ. ಮಿಕ್ಕಿದ ಅರಿಶಿನ ಅದು ಸಾಂಬಾರ್ ಪೌಡ್ರ್ ಮಾಡೋದಕ್ಕೆ ಇಟ್ಕೋತೀನಿ. ಹೌದಾ? ಸಾಂಬಾರ್ ಪೌಡ್ರ್ ಮಾಡೋದಕ್ಕೆ ಇಡ್ತೀನಿ. ಈಗ ಕುಕ್ಕರ್ ಕ್ಯಾಪ್ನ ಹಾಕಿ ಒಂದು 3-4 ವಿಸಲ್, ಅಂದ್ರೆ ಬೇಳೆ ಚೆನ್ನಾಗಿ ಬೇಯಬೇಕು, ಆ ರೀತಿ ಬೇಯಿಸ್ಕೊಳ್ಳಿ. ನೋಡ್ರಿ, ನಮ್ಮ ಮನೆ ಕಿಟಕಿನಲ್ಲಿ ಇನ್ನೂ ಸೂರ್ಯ ಹುಟ್ಟಿಲ್ಲ. ಈಗ ಇನ್ನೂ ಸ್ವಲ್ಪ ನಸುಕು ಬೆಳಕು ಅಂತಾರಲ್ಲ, ಆ ಥರ ಬೆಳಕಾಗ್ತಾ ಇದೆ. ನಮ್ಮ ಶ್ರೀಮತಿಯವರು ಮೇಡಮ್ ಕೊಬ್ಬರಿ ತುರ್ಕೋತಾ ಇದ್ದೀನಿ. ತರಕಾರಿ ಎಲ್ಲ ಹಚ್ಚಿಟ್ಕೊಂಡವ್ರೆ, ಹುಣಸೆ ಹಣ್ಣು ನೀರಲ್ಲಿ ನೆನಾಕವ್ರೆ. ಈಗ ಇದು ಆ ಕಡೆ ಬೇಳೆನೂ ಬೆಂದೈತಲ್ಲ, ಬೇಳೆ ಬಂದೈತೆ, ಬೇಳೆನೂ ಬೇಯಿಸ್ಕೊಂಡವ್ರೆ. ಈಗ ಸಾಂಬಾರ್ ಪೌಡರ್ ರೆಡಿ ಮಾಡ್ಕೊತೀನಿ. ಹೌದಾ? ಓಕೆ. ಸ್ಟವ್ ಆನ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಇಡಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೊಂಡ್ರೆ ಘಮನೂ ಚೆನ್ನಾಗಿ ಬರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಸೀದೋಗಲ್ಲ, ತಳ ಹಿಡಿಯಲ್ಲ ಹೇಳ್ತಾರಲ್ವಾ, ಆ ಥರ. ನಾನು ತಗೊಂಡಿರೋ ಮಸಾಲೆ ಐಟಮ್ಸ್ ಎಲ್ಲ ಹಾಕೋತೀನಿ. ಫಸ್ಟ್ ಯಾವ್ದು ಬೇಕಾದ್ರೂ ಹಾಕೋಬೋದಾ? ಮೆಣಸಿನ್ಕಾಯಿ ಲಾಸ್ಟಲ್ಲಿ ಹಾಕೊಳ್ಳೋಣ. ಇನ್ನು ಮೆಣಸಿನ್ಕಾಯಿ ಕರಿಬೇವು ಲಾಸ್ಟಲ್ಲಿ ಹಾಕೊಳ್ಳೋಣ. ಇನ್ನು ಮಿಕ್ಕಿರೋದೆಲ್ಲ ಹಾಕೋತೀನಿ. ಚಕ್ಕೆ, ಲವಂಗ, ಜೀರಿಗೆ, ಕಾಳು ಮೆಣಸು, ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಇದನ್ನೆಲ್ಲ 1-2 ನಿಮಿಷ ಉಟ್ಕೋಬೇಕು. ಇದು ಒಳ್ಳೆ ಘಮ ಬರುತ್ತೆ. ಸಾಂಬಾರಂತೂ ಸೂಪರಾಗಿರುತ್ತೆ. ಗುಮ್ಮಂತೈತೆ. ನಿಂಗೆ ಬರ್ತಾ ಇದೆ ಘಮ, ಅದು ಮಸಾಲೆ ಸ್ಮೆಲ್ ಒಂಥರ. ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಕರಿಬೇವನ್ನ ಹಾಕೊಂಡಿದ್ದೀನಿ. ಈಗ ಕೊಬ್ಬರಿನ ಸೇರಿಸ್ಕೊತೀನಿ. ಇದನ್ನು 1 ನಿಮಿಷ ಫ್ರೈ ಮಾಡ್ಕೋಬೇಕು. ಕೊಬ್ಬರಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕರಿಬೇವನ್ನ ಹಿಂಗೆ ತೊಗೊಂಡು ಕೈಯಲ್ಲಿ ಹಿಂಗಂದ್ರೆ ಅದು ಪುಡಿ ಆಗಬೇಕು, ಆ ಥರ. 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದು 5 ನಿಮಿಷ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಬೇಕು. ಬಿಸಿ ಇದ್ದಂಗೆ ಮಿಕ್ಸಿಗೆ ಹಾಕಬಾರ್ದು. ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದಾರೆ, ಅದು ತಣ್ಣಗಾಗಬೇಕು. ತಣ್ಣಗಾಗೋದಕ್ಕೆ ಬಿಟ್ಟಿದೆ ನೋಡ್ರಿ. ಬೇಳೆ ಚೆನ್ನಾಗಿ ಸೂಪರಾಗಿ ಬಂದೈತಿ ನೋಡಿ. ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು.
ಚೆನ್ನಾಗಿ ಬೆಳೆ ಬಿಟ್ಟರೆ ಒಂದ್ಸರಿ ಚೌಟಲ್ಲೆಲ್ಲ ಮ್ಯಾಶ್ ಮಾಡ್ಕೋತೀನಿ. ಹೌದಾ? ಅಂದರೆ ಸ್ವಲ್ಪ ಮಸ್ಕೋಬೇಕು ಈ ಥರ. ಈಗ ಕುಕ್ಕರ್ಗೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಫ್ರೆಶ್ ಆಗಿ ಜಜ್ಜಿಬಿಟ್ಟು ಹಾಕೋದೇ ಚೆನ್ನಾಗಿರುತ್ತೆ. ಹೌದಾ? ಅದಕ್ಕೆ ನಾನು ಅವಾಗಲೇ ಸಿಪ್ಪೆ ಸುದ್ದು ಜಜ್ಜಿಟ್ಟಿರಲಿಲ್ಲ, ಈಗ ಜಜ್ಕೋತಾ ಇದ್ದೀನಿ. ಅದ್ರ ಘಮ ಹೋಗ್ಬಿಡುತ್ತೆ ಅಂತನಾ? ಫ್ಲೇವರು ಘಮನ ಏನದು? ಎಲ್ಲ ಒಂದೇ, ಫ್ಲೇವರ್ ಅಂದ್ರೆ ಒಂದೇ, ಘಮ ಅಂದ್ರೆ ಒಂದೇ ಅಲ್ಲ, ಕರೆಕ್ಟ್ ತಾನೆ? ಸಾಸಿವೆ, ಅವಾಗಲೇ ಒಗ್ಗರಣೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ತೋರಿಸ್ತಿರ್ಲಿಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಕಡ್ಡಿ ಕರಿಬೇವು, ಚಟಪಟ ಬೆಳ್ಳುಳ್ಳಿ ಚಟಪಟ ಅಂತ ಐತೆ, ಸಾಸಿವೆ ಸಿಡಿತಾ ಐತೆ. ನೋಡಿ ಗಮ್ ಅಂತ ಐತಿ, ಗೊತ್ತಾಯ್ತಾ? ಬೆಳ್ಳುಳ್ಳಿ ಎಣ್ಣೆಗೆ ಹಾಕಿದಂಗೆ ಗಮ್ ಅಂತ ಐತೆ. ಅದು ಜಜ್ಜಿಟ್ಬಿಟ್ರೆ ಅದ್ರ ಘಮ ಹೋಗ್ಬಿಡುತ್ತೆ. ನೋಡಿ, ಈರುಳ್ಳಿನ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ಸಾಂಬಾರ್ ಈರುಳ್ಳಿ ಅಂದರೆ ಹಂಗೆ ಹಾಕೊಂಡು ಮಾಡ್ಕೋಬೋದು. ಇದು ದೊಡ್ಡ ಈರುಳ್ಳಿ ಅಲ್ಲ, ಅಂದರೆ ದಪ್ಪ ಈರುಳ್ಳಿ ಅಲ್ಲ, ಹಾಕಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊತೀನಿ. ಸಾಕಾಯ್ತು ಫ್ರೈ ಆದರೆ? ಈರುಳ್ಳಿ ಸಾಕು. ಈಗ ಇದಕ್ಕೆ ಟೊಮೊಟೊನ ಅಷ್ಟೇ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೊಡು, ಹೋಗಿ ರುಬ್ಕೊ ಬರೋಕಮ್ಮ ತಾಯಿ, ನಾನು ಅದು ಆಡಿಸ್ತೇನೆ, ಹೋಗು. ಆಡಿಸಿ ನೋಡು, ಬೆಳೆಸಿ ನೋಡು, ಉಳಿ ಹೋಗದು, ಏನೇ ಬರಲಿ ಯಾರಿಗೆ ಸೋತು ಕಲೆಯಬಾಗದು. ನೋಡ್ರಿ, ನಮ್ಮ ಶ್ರೀಮತಿಯವರು ಅದು ಮಸಾಲೆ ಇದನ್ನ ಪೌಡ್ರನ್ನ ಮಿಕ್ಸಿಗೆ ಹಾಕೊಳ್ಳೋದಕ್ಕೆ ಹೋಗೋರೆ. ತಳ ಸೀಲಿಲ್ಲ, ಏನಾದ್ರೂ ಮಾಡು ಅಂದ್ರೆ ಏನಾದ್ರೂ ಒಂದು ಮಾಡಿಕ್ಕಿರ್ತೀಯ. ಏನೂ ಮಾಡಿಲ್ಲ, ತವ ಸೀಲಿಲ್ಲ, ಸುಮ್ಮನೆ ಕಚ್ಕೊಂಡೈತೆ ಅಷ್ಟೇ ಒಂಚೂರು. ಈಗ ಹುಣಸೆ ಹುಳಿ ಕಿವುಚೋಯನ ಫಸ್ಟ್ ಇದನ್ನ ಹಾಕ್ಬಿಡ್ತೀನಿ. ಬೇಳೆನಾ? ಬೇಳೆ ಮಸ್ಕೊಂಡಿರೋದು. ನೋಡ್ರಿ, ಮಿಕ್ಸಿಗೆ ಹಾಕೋ ಬಂದವ್ರು ಸಾಂಬಾರು ಪೌಡ್ರನ್ನ. ಈಗ ಅದನ್ನು ಕುಕ್ಕರ್ಗೆ ಹಾಕೋತವ್ರೆ. ಎಷ್ಟು ಬೇಕೋ ಅಷ್ಟು ಹಾಕೋಬೋದಾ? ಅಷ್ಟು ಹಾಕಂಗಿಲ್ಲ, ಹಾಕ್ಬೋದು. ಅಷ್ಟು ಹಾಕಂಗಿಲ್ಲ, ಬೇಡ, ಅಷ್ಟು ಜಾಸ್ತಿ ಆಗ್ತದೆ. ನಾನು ಈ ಸ್ಪೂನಲ್ಲಿ 4 ಸ್ಪೂನ್ ಹಾಕಿದ್ದೀನಿ. ಸಾಕಾಗುತ್ತಾ? ಮಿಕ್ಕಿದ್ದೇನು ಇದು ಮಾಡ್ತೀವಿ? ಬೇಕು ಅಂದ್ರೆ ಬೇಳೆ ಸಾಂಬಾರು ಏನಾದ್ರು ಮಾಡಿದಾಗ ಹಾಕೋಬಹುದು. ಹೌದಾ? ಈಗ ಹುಣಸೆ ಹುಳಿ ಕದ್ರಿ ಬಿಟ್ಟು ಹೋಯ್ತೀನಿ. ಮತ್ತೆ ನಾನು ಏನೋ ಒಂದು ಮಾಡ್ತಿದ್ದೀನಿ, ಏನು ಆಮೇಲೆ ಹೇಳ್ತೀನಿ. ಹೌದಾ? ಅದೇ ಸಸ್ಪೆನ್ಸ್ ಅದು. ಸಸ್ಪೆನ್ಸ್ ಏನಲ್ಲ, ಈಗ ಸಾಂಬಾರ್ಗೆ ಹಾಕ್ಬೇಕು, ಮರ್ತೋಗ್ಬಿಟ್ಟಿದ್ದೀನಿ ಅದಕ್ಕೆ. ಹೌದಾ? ಹಿಂಡಿ ಇಪ್ಪೆಕಾಯಿ ಮಾಡ್ತಾರಲ್ಲ, ಅದನ್ನೇ ಹಿಂಡಿ ಇಪ್ಪೆಕಾಯಿ ಮಾಡೋದು ಅಂತಾರಲ್ಲ. ಪಾಪ ಹುಣಸೆ ಹಣ್ಣೆ ಹಿಂಡಿ ಬಿಸಾಕ್ಬಿಡ್ತಾರೆ ಹೆಣ್ಮಕ್ಳು. ಪಾಪ ಏನು ಐಡಿಯಾ ಮಾಡ್ತಾರೆ. ಮತ್ತೆ ಯಾವುದೂ ವೇಸ್ಟ್ ಆಗಬಾರ್ದು, ಅದಕ್ಕೆ ನೀರು ಹಾಕಿ ಹಾಕದಾ? ಅದಕ್ಕೆ 2 ಗ್ಲಾಸ್ ನೀರು ಹಾಕಿದ್ದೀನಿ. ಮತ್ತೆ ಈಗ ಇದನ್ನ ಚೆನ್ನಾಗಿ ಒಂದು ಕುದಿಸ್ಕೋಬೇಕು. ಇನ್ನೂ ಒಂದು ಮಾಡ್ತಿದ್ದೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಕುದಿ ಬಂದ್ಮೇಲೆ ಹಾಕೋಣ. ಹೌದಾ? ಇದಕ್ಕೆ ನಾನೇನೋ ಮಾಡ್ತಿದ್ದೀನಿ ಅನ್ನಲ್ವಾ, ಇದು ತೋರಿಸ್ತೀನಿ ಏನು ಅಂತ. ಇರುವೆ ಓಡಾಡ್ತಾವ ನೋಡಿ. ಇರುವೆ ಅಂತ ಒಂದು ಪ್ಲೇಟಿಗೆ ತೆಗ್ದಿಟ್ಟಿದ್ದೀನಿ. ನೋಡ್ರಿ, ನಮ್ಮ ಮನೇಲಿ ಎಲ್ಲ ಇಟ್ಟರು ಬೆಲ್ಲ ಇರುವೆ ಬಂದ್ಬಿಡ್ತವೆ. ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊತೀನಿ. ಪಾಪ ಬಾಡೋಗಿರೋ ಕೊತ್ತಂಬರಿ ಸೊಪ್ಪು ಅಲ್ಲೇ ಐತೆ, ಅದನ್ನೇ ಯಾವಾಗ ಹಾಕೋದು ಇದಕ್ಕೆ? ಅದು ಲಾಸ್ಟಲ್ಲಿ. ಹೌದಾ? ಬರೀ ಒಂದು ಕುದಿ ಬರೀ, ಆಮೇಲೆ ಉಪ್ಪು ಹಾಕೋಣ. ಈಗ ಫಸ್ಟು ಏನು ಗೊತ್ತಾ, ನನಗೆ ತಲೆನೋವು ಬಂದ್ಬಿಟ್ಟೈತೆ. ಅದಕ್ಕೆ ಒಂಚೂರು ಕಾಫಿ ಮಾಡ್ಕೊಂಡು ಕುಡಿಬೇಕು. ನೋಡ್ರಿ, ನೆನ್ನೆ ಬ್ಲಾಗಲ್ಲಿ ಏನು ಹೇಳಿದ್ರು? ಏನು ಹೇಳಿದೆ ಮೇಡಮ್? ನಿಜ ಬಿಡ್ತೀನಿ ನಾನು ಕಾಫಿ ಕುಡಿಯೋದ. ಬಿಡು, ಮಾಡು ಮಾಡು. ಇಡ್ಲಿ ಸಾಂಬಾರು ಏನೋ ಮಾಡಿ. ನೀನು ಆಡ್ಕೋತೀಯ? ಇಲ್ಲ, ಆಡ್ಕತ್ತಿಲ್ಲ. ಮತ್ತೆ ಇನ್ನೇನು ಹೇಳ್ತಿದ್ಯಾ? ಕಾಫಿ ಕುಡಿಯೋದು ಬಿಡಲ್ಲ ನೀನು ಅಂತ ಹೇಳ್ತಿದ್ದೀನಿ. ನಿಜ, ನಾನು ಇವಾಗಿಂದಾನೇ ಕಾಫಿ ಕುಡಿಯೋದು. ಇಲ್ಲ, ಕುಡಿ, ಪರವಾಗಿಲ್ಲ. ಬಂದ್ರೆ ಪರವಾಗಿಲ್ಲ. ಇಲ್ಲ, ತಲೆನೋವು ಬಂದಿತ್ತಲ್ಲ, ಕುಡಿ ಪಾಪ, ಅದು ಪರವಾಗಿಲ್ಲ. ಹೆಂಗ್ ಗೊತ್ತಾ,
ಅದು ಬಿಡೋಕ್ಕಾಗಲ್ಲ. ಬಿಡೋಕ್ಕಾಗಲ್ಲ ಅಂತ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದ್ರೆ ನಂಗೆ ತುಂಬ ಇಷ್ಟ. ಆ ರೀತಿ ಮಾಡ್ಕೊಂಡು ಕುಡಿಯೋಕೆ ಕಾಫಿನ. ಒಂದು ಕಡೆ ಸಾಂಬಾರು ಕುದಿಯೋಕ್ಕಿಟ್ಟವ್ರೆ, ಇನ್ನೊಂದು ಕಡೆ ನೋಡ್ರಿ ತಲೆನೋವು ಬಂತು ಅಂತ ಕಾಫಿ ಇಟ್ಟವ್ರೆ. ಅದೊಂಥರ ಕಾಫಿ ಅನ್ನೋದು ನಮ್ಮ ಮನೇಲಿ ನಾನು ಯಾರಿಗೂ ಹೇಳಲ್ಲ ನೀನು ಕಾಫಿ ಕುಡಿಯೋದು. ಅಷ್ಟೊಂದರ ಕೇಳ್ತಾ ಇದೆಯಾ? ನಮ್ಮ ವೀವರ್ಸ್ಗೆ ಅಷ್ಟೇ ಹೇಳೋದು. ನಂತರ ಇವರು ಸುಮಾರು ಜನ ಇದ್ದಾರೆ ಕಾಫಿ ಬಿಡ್ತೀನಿ ಅಂತ ಹೇಳೋರು. ಬಿಡ್ತೀನಿ ನಾನು ಕುಡಿಯಲ್ಲ ಅಂತ ಹೇಳ್ಬಿಟ್ಟು ಕುಡಿಯೋರು. ನೀವ್ ಯಾರಾದ್ರೂ ಆತರ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇದಕ್ಕೆ ನಾವು ಕಾಫಿ ಕುಡಿತೀವಿ ಅಂತ. ನಾವು ಇದೇ ತರನೇ ಅಕ್ಕ ಕಾಫಿ ಅವಾಗ ಕುಡಿಯೋದು. ಅವ್ರ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಮನ್ಸಿಗೆ ಸಮಾಧಾನ ಆಗುತ್ತೆ ಅಂತಲ್ಲ, ನಿಜ ಇದ್ದಾರೆ ಗೊತ್ತಾ ಎಷ್ಟೋ ಜನ. ಉದಾಹರಣೆಗೆ ನಾನೇ ಇದ್ದೀನಲ್ವಾ, ನಂಗೆ ನಿಜ ಇಷ್ಟ ಇಲ್ಲ ಕಾಫಿ ಕುಡಿಯೋಕೆ. ಆದ್ರೂ ಕುಡಿತೀವಿ ನೋಡ್ರಿ. ಇಷ್ಟ ಇಲ್ದಿರೋ ಕೆಲಸನ ಎಷ್ಟು ಇಷ್ಟಪಟ್ಟು ಮಾಡ್ತಾರೆ ಕೆಲವರು. ತುಂಬಂತೈತೆ ಸಾಂಬಾರು. ಕಳೆದೋಗ್ಬಿಟ್ಟಿದ್ದೀನಿ ನಾನು, ಮಾಯಾಗಿದ್ದೀನಿ ನೋಡಿರ್ಲಿಲ್ಲ. ಮಾಯಾ ಆ ವಾಸನೆಗೆ ಕಳೆದೋಗ್ಬಿಡ್ತಾರೆ, ಆ ಸ್ಮೆಲ್ಗೆನೆ. ಇನ್ನು ತಿಂದವ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಅದೇಮ್ಮ ನಿನ್ನ ಕೈಯಲ್ಲಿ ಏನೇದು ಅನ್ನಪೂರ್ಣ ರೇಖೆ ಐತೆ. ಆ ತಾತ ಹೇಳಿದ್ದ ಯಾವ ತಾತ? ಕೈಯಲ್ಲಿ ಒಂದ್ ಟೈಮಲ್ಲಿ ಏನೂ ಇರ್ಲಿಲ್ಲ ಗೊತ್ತಾ. ಆ ತಾತ ಏನ್ ಹೇಳಿದ್? ಯಾವ ತಾತ ಹೇಳಿದ? ಯಾವ ತಾತ? ನಮ್ಮ ಮನೆ ಕಟ್ಟಕ್ ಬಂದಿದ್ರಲ್ಲ ಆ ತಾತ. ಕೈ ಸಾಕತ್ತ ಹೇಳಿದ್ದು. ಹೌದಾ? ಅನ್ನಪೂರ್ಣೇಶ್ವರಿನೇ ನೆಲೆಸ್ಬಿಟ್ಟಿದ್ದಾಳೆ. ಹಂಗ್ ಮಾಡ್ತೀಯಾ ಹಿಂಗ್ ಮಾಡ್ತೀಯಾ ಅಂತ ಹೇಳ್ಬಿಡೋದು. ಕಾಫಿ ರೆಡಿ, ಕಾಫಿ ಸೋಸ್ತಾವ್ರೆ. ಇಲ್ಲಿ ಕುದಿತೈತೆ ನೋಡಿದ್ದು. ಕುದಿಲಿ ಉಪ್ಪು ಹಾಕಿ ಇನ್ನೊಂದ್ಸರಿ ಕುದಿಸೋಣ. ನೋಡ್ರಿ ಕಲ್ಲುಪ್ಪು ಬಳಸ್ತಾ ಇದ್ದೀವಿ. ನಮ್ಗೆ ಯಾರೋ ಹೇಳಿದ್ರಲ್ಲ, ಕಮೆಂಟ್ ಮಾಡಿ. ನಾವು ಜಾಸ್ತಿ ಪುಡಿ ಉಪ್ಪು ಬಳಸ್ತಾ ಇದ್ವಿ. ಕಲ್ಲುಪ್ಪು ಬಳಸಿ ಒಳ್ಳೇದು ಅಂತ ಹೇಳಿದ್ರು. ಈಗ ಉಪ್ಪೆಲ್ಲ ಹಾಕಿದೀನಿ. ಈಗ ಲಾಸ್ಟಲ್ಲಿ ಪರಿಮಳ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದೀವಿ. ಇದು ಕೊತ್ತಂಬರಿ ಅಂತ ಹೆಸರಿಕ ಬದಲು ಪರಿಮಳ ಅಂತ ಹೆಸರಿಕಬೇಕಿತ್ತು. ಅಲ್ವಾ? ಅದು ಹಾಕಿದ್ರೆ ಒಂದು ಲಾಸ್ಟಲ್ಲಿ ಹಾಕಿದ್ರೇನೆ ಒಂದು ಟೇಸ್ಟ್ ಬರುತ್ತೆ ಗೊತ್ತಾ. ಗಮನ ಬರುತ್ತೆ. ಇನ್ನೊಂದು ಕೊತ್ತಂಬರಿಗೆ ನಾನು ಹೊಸದಾಗಿ ನಾಮಕರಣ ಮಾಡ್ತಿದ್ದೀನಿ, ಅದನ್ನ ಪರಿಮಳ ಅಂತ. ಪರಿಮಳ ನೋಡಾರು ಬಂದು ಕಮೆಂಟ್ ಮಾಡಿಬಿಡಿ, ನನ್ನ ಹೆಸರು ಹಾಕಪ್ಪ ಹಿಡಿದಿದ್ದೆ ಈ ಕೊತ್ತಂಬರಿಗೆ ಅಂತ. ಈಗ ಇದು 1 ನಿಮಿಷ ಕುದೀಲಿ. ನೋಡ್ರಿ ಸಾಂಬಾರು ಅದನ್ನು ಅಷ್ಟೇ ಸರಿಯಾಗೈತೆ. ಜಾಸ್ತಿ ಗಟ್ಟಿನೂ ಇಲ್ಲ, ಜಾಸ್ತಿ ತೆಳುವಾಗೂ ಇಲ್ಲ. ಇದೊಂಚೂರು ಸಾಂಬಾರು ಟೇಸ್ಟ್ ನೋಡೋಣ. ಸಖತ್ತಾಗೈತೆ. ಹೌದಾ? ಉಪ್ಪು ಖಾರ ಎಲ್ಲ ಆಗೈತೆ ಕರೆಕ್ಟಾಗಿ. ಸೂಪರ್. ಮುಂಚೆ ಹೆಂಗಮ್ಮ ನೀನು ಟೇಸ್ಟ್ ನೋಡ್ತಿದ್ದಿ ಸಾಂಬಾರನ್ನ? ನಿಜ ಹೇಳು ಪರವಾಗಿಲ್ಲ. ತಗೊಂಡು ಕೈಗೆ ಹಾಕ್ಕೊಂಡು ನನಗೆ ಇಷ್ಟ ಆಗದೆ. ನಿಜ ಹೆಂಗ್ ಗೊತ್ತಾ, ನಂಗೆ ಈಗಲೂ ಅಷ್ಟೇ ನಂಗೆ ಆ ಥರ ಸಾಂಬಾರ್ ಟೇಸ್ಟ್ ನೋಡಕ್ಕೆ ಇಷ್ಟ. ಆದ್ರೆ ನಮ್ಮ ಮನೆಯವ್ರು ಬೈತಾರೆ, ಅದಕ್ಕೆ ನಾನು ಸ್ಪೂನಲ್ಲಿ ನೋಡಿ. ಹೆಣ್ಣು ಮಕ್ಕಳಲ್ಲಿ ಎಲ್ಲ ಇಷ್ಟ. ನನಗೆ ಇಷ್ಟ ಆಗದೆ ಇರೋದು ಒಂದೇ ಅಂದರೆ ಈ ಥರ ಎಡಗೈ ಮೇಲೆ ಸಾಂಬಾರು ಹಾಕೊಂಡು ಹಿಂಗೆ ರುಚಿ ನೋಡ್ತಾರಲ್ಲ, ಉಪ್ಪು ಖಾರ ಆಗೈತೆ ಅಂತ. ಇದು ನಮ್ಮ ಮನೇಲಿ ಮುಂಚೆ ಅದನ್ನೇ ಮಾಡ್ತಿದ್ದು. ನಾನು ಬೈದು ಸ್ಪೂನಲ್ಲಿ ಇದು ಮಾಡೋದಕ್ಕೆ ಬಿಟ್ಟಿದ್ದೀನಿ. ಅದಕ್ಕೆ ಸಾಂಬಾರ್ ಆಗೈತೆ, ಆಫ್ ಮಾಡ್ತೀನಿ ಸಾಕಾ? ಆಮೇಲೆ ಇನ್ನೊಂದು, ನೀನಷ್ಟೇ ಅಲ್ಲ, ಸುಮಾರು ಸಿನಿಮಾ ಸೀರಿಯಲ್ಲು ಎಲ್ಲಾದ್ರಲ್ಲೂ ನೋಡ್ತೀನಿ. ಎಲ್ಲಾದ್ರಲ್ಲೂ ಅಷ್ಟೇ ಹೆಣ್ಮಕ್ಳು ಹೀರೋಯಿನ್ ಗುಡು ಎಲ್ಲರೂ ಫಿಲಮಲ್ಲೂ ಸೀರಿಯಲ್ ಅಷ್ಟೇ ಅಲ್ಲ, ಭಟ್ರಿಗೂ ಹಂಗೆ ಮಾಡೋದು ಗೊತ್ತಾ. ಅಂತೊಂದು ನಂಗೆ ಇಷ್ಟ ಆಗಲ್ಲ. ನಮ್ಮ ಮನೆಯವ್ರಿಗೆ ಇಷ್ಟ ಆಗದೆ ಇರೋದನ್ನ ನಾನು ಏನು ಮಾಡಲ್ಲ, ಅದಕ್ಕೆ ಬದಲಾಯಿಸ್ಕೊಂಡಿದ್ದೀನಿ. ಒಳ್ಳೇದು ಏನಾದ್ರು ಹೇಳಿದ್ರೆ ಕೇಳ್ಬೇಕಲ್ವಾ, ಅದಕ್ಕೋಸ್ಕರ. ಹಂಗಂತ ಇದು ಕೆಟ್ಟದ್ದು ಅಂತೇನಲ್ಲ, ಸುಮಾರು ಜನ ಎಲ್ಲ ಹಂಗೆ ಮಾಡೋದು. ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಅಷ್ಟೇ. ಈಗ ಇಡ್ಲಿಗೆ ಇಡ್ಲಿ ಕುಕ್ಕರ್ ನೋಡ್ರಿ, ಎಲ್ಲ ಇದಾಗ್ಬಿಡಿ. ಈ ತಳ ಎಲ್ಲ ಹಾಗಾಗೋದಕ್ಕೆ ನಾನೇ ಕಾರಣ. ಒಪ್ಕೋತೀನಿ ನಾನು. ಸದ್ಯ ಇಲ್ಲ, ನಮ್ಮ ಮನೆಯವ್ರು ಏನೇ ತಪ್ಪು ಮಾಡಿದ್ರು ಒಪ್ಕೋತಾರೆ, ನನ್ನ ಮೇಲೆ ಹಾಕಲ್ಲ. ಇನ್ನು ಕೆಲವೊಂದ್ಸರಿ ನಾನೇ ತಪ್ಪು ಮಾಡ್ಬಿಟ್ಟು ನಮ್ಮ ಮನೆಯವ್ರ ಮೇಲೆ ಹಾಕಿರ್ತೀನಿ. ಆಮೇಲೆ ಈಗ ಇಡ್ಲಿಗೆ ಏನಮ್ಮ? ಇಡ್ಲಿ ಜೊತೆ ಸಾಂಬಾರ್, ಚಟ್ನಿ, ಕಡಲೆಬೀಜ ಚಟ್ನಿ. ಅಲ್ಲ, ಇಡ್ಲಿಗೆ ಇಡ್ಲಿ ಹಿಟ್ಟು ಹಾಕೋದಲ್ಲ. ಇಡ್ಲಿಗೆ ಇಡ್ಲಿ ಹಿಟ್ಟಲ್ಲ, ಇಡ್ಲಿ ಪ್ಲೇಟ್ಗೆ ಇಡ್ಲಿ ಹಿಟ್ಟು ಹಾಕಿ ಇಡ್ಲಿ ಮಾಡ್ಕೋಬೇಕು. ಮತ್ತೆ ಇದೇನ್ ಗೊತ್ತಾ, ಸವಿ ನೆನಪು. ನಮ್ಮ ಮೊದಲನೇ ಆನಿವರ್ಸರಿ ಗಿಫ್ಟ್ ಇದು.
ಅದು ಹೆಂಗೆ ಕೊಟ್ಟಿದ್ದು ಗೊತ್ತಾ ಗಿಫ್ಟು. ಕೆಲವರು ನಮ್ಮ ಹಳೆ ಬ್ಲಾಗ್ ನೋಡಿರ್ತಾರೆ, ಹಳೆ ಬ್ಲಾಗ್ ನೋಡಿಲ್ಲದೆ ಇರೋರಿಗೆ ಹೊಸ ವ್ಯೂವರ್ಸ್ಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಒಂದು ಕತೆ ಬರ್ತಿದ್ದೆ, ಗೃಹ ಪ್ರವೇಶ ಅಂತ. ಆ ಕತೆಗೆ ಗೌರವಧನ ಅಂತ ಏನೋ ಬಂದಿದ್ದು, ಇದರಲ್ಲಿ ಕೊಡಿಸಿದ್ದು, ಆ ದುಡ್ಡಲ್ಲಿ ಕೊಡಿಸಿದ್ದು. ಅದಕ್ಕೆ ನಾವು ಇಷ್ಟು ಹಳೇದಾದರೂ ಈ ಥರ ಆದ್ರೂ ಇಡ್ಲಿ ಕುಕ್ಕರ್ನ ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆ ಸವರ್ಕೊಂಡು ಇಡ್ಲಿ ಇಟ್ಟಾಕ್ತಾ ಇದ್ದೀನಿ. ಅಲ್ಲಿ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಇಟ್ಟಿದ್ದೀನಿ ಬಿಸಿ ಆಗಲಿ ಅಂತ. ಮತ್ತೆ ನೀರು ಹಾಕ್ಬಿಟ್ಟು ಹಿಂದೆಲೆ ಇಡ್ಲಿ ಹಾಕ್ಬಿಟ್ಟಿರ್ಬಾರ್ದು, ಇಡ್ಲಿ ಚೆನ್ನಾಗಾಗಲ್ಲ. ಚೆನ್ನಾಗಿ ಕುದಿ ಬರಬೇಕು, ಅವಾಗ ಇಡ್ಲಿ ಹಾಕಿಟ್ರೆ, ಇಡ್ಲಿ ಹಿಟ್ಟು ಹಾಕಿಟ್ರೆ ಚೆನ್ನಾಗಾಗುತ್ತೆ ಇಡ್ಲಿ. ಇಡ್ಲಿ 15ರಿಂದ 20 ನಿಮಿಷ ಬೇಯಬೇಕು. ಹೌದಾ, ಅಷ್ಟೊತ್ತು ಬೇಯಬೇಕಾ? ಮತ್ತು ಮನೇಲಿ ಹಳೆ ಮನೇಲಿ ಬೇಗ ಆಗ್ಬಿಡೋದಲ್ಲ. ಕರೆಂಟ್ ಸ್ಟವ್ ಮೇಲೆ ಮಾಡ್ತಾ ಇದ್ದೆ, ಅದಕ್ಕೆ ಬೇಗ ಆಗೋದು. ಹೌದಾ? ಮತ್ತೆ ಕರೆಂಟ್ ಸ್ಟವ್ ಅಲ್ಲಿ ಇನ್ನೂ ಒಂದು ಆಪ್ಷನ್ ಇತ್ತು, ಏನ್ ಗೊತ್ತಾ? ಇಡ್ಲಿದು ಅಂತ ಒಂದು ಇದಿತ್ತು, ಬಟನ್ ಇತ್ತು ನೋಡಿ. ಆ ಬಟನ್ ಒತ್ತಿಟ್ರೆ ನಾವು ಆಫೇ ಮಾಡೋದು ಬೇಡ, ಇಡ್ಲಿ ಹಾಕ್ತಿದಂಗೆ ಅದೇ ಆಫ್ ಆಗೋದು. ಟೈಮಿಂಗ್ ಸೆಟ್ ಆಗಿತ್ತು ಅದರಲ್ಲಿ. ಹೌದಾ? ನಮ್ಮ ಮನೆಯ ಇಡ್ಲಿ ಕುಕ್ಕರು ಶಿಲ್ಲೆ ಹೊಡಿತಾ ಇದೆ. ಇಡ್ಲಿ ಆಗಿದೆ, ಈಗ ಆಫ್ ಮಾಡ್ತೀನಿ. 10 ನಿಮಿಷ ಆಯ್ತು. ಹೌದಾ? ಇಲ್ಲಿ ಹೆಂಗಾಯ್ತು ಇಡ್ಲಿ ನೋಡ್ರ. ಇಡ್ಲಿ ಬಂದವೆ, ಅಲ್ಲ ಬಂದವೆ, ಎಲ್ಲ ಬೆಂದವೆ. ಬಂದಿಲ್ಲ, ಇಡ್ಲಿ ಬೆಂದವೆ. ಹೌದಾ? ಎತ್ತಿಡ್ಲ? ಅಬ್ಬಾ, ಸುಡ್ತತೆ ಸುಡ್ತತೆ. ಅದು ಲಾಸ್ಟಲ್ಲಿ ನೀರು ಇರ್ಬೇಕಾ? ಹಂಗ ಇಲ್ಲ, ನೀರಿಲ್ಲದೆ ಮಾಡಿದ್ದಲ್ಲಪ್ಪ ನೀನು. ನೋಡ್ರಿ, ನೀರು ಹಾಕದೆ ನಾನು ಇಡ್ಲಿ ಟ್ರೈ ಮಾಡೋಕ್ಕೆ ಹೋಗಿ ಹಿಂಗೆಲ್ಲ ಒಳಗಡೆ ಕರ್ಗಾಗಿ ಬಿಟ್ಟಿರೋದು. ಇಡ್ಲಿ ರೆಡಿ, ಬಿಸಿ ಬಿಸಿ ಇಡ್ಲಿ. ಈಗ ಇನ್ನೊಂದು ಇಬ್ಬೆ ಇಡ್ಬೇಕಾ? ಇದು ಇಡ್ಬೇಕಲ್ವಾ? ಇದು ಒಂದ್ 5 ನಿಮಿಷ ಸ್ವಲ್ಪ ತಣ್ಣಗಾಗ್ಬೇಕು. ಬಿಸಿದೇ ಎಬ್ಬಕ್ ಹೋದ್ರೆ ಎಲ್ಲ ಅದಕ್ಕೆ ಕಚ್ಕೊಡುತ್ತೆ. ಹಂಗ ತಣ್ಣಗಾದ್ಮೇಲೆ ಇಡ್ಲಿ ತೆಗೆದುಬಿಟ್ಟು ಮತ್ತೆ ಇನ್ನೊಂದ್ಸಲ ಹಿಟ್ಟಾಕಿ ಕುಕ್ಕರ್ ಇಡ್ಬೇಕು, ಇಡ್ಲಿ ಪಾತ್ರೆಗೆ. ಹೌದಾ? ಇಡ್ಲಿ ಕುಕ್ಕರ್, ಅದು ಇಡ್ಲಿ ಪಾತ್ರೆ ಅಲ್ಲ, ಇಡ್ಲಿ ಕುಕ್ಕರ್. ಆಮೇಲೆ ಇಲ್ಲಿ ನೋಡ್ರಿ, ಸೂರ್ಯ ಎಲ್ಲ ಹುಟ್ಟು ಬಂದಿದ್ದಾನೆ. ನಮ್ಮ ಮೇಡಮ್ ಅವರು, ಶ್ರೀಮತಿಯವರು ಬ್ಲಾಗ್ ಶುರು ಮಾಡುವಾಗ ಇನ್ನೂ ಸೂರ್ಯ ಹುಟ್ಟೇ ಇರಲಿಲ್ಲ, ಕತ್ಲಿತ್ತು. ಅದು ಏನದು ತರಕಾರಿ ಎಲ್ಲ ಹಚ್ಕೊಳೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರು, ಏನೇನು ಪದಾರ್ಥ ತೋರಿಸ್ಬೇಕು ಅಂತ. ಇವಾಗ ಇಷ್ಟು ಟೈಮ್ ಆಗೈತೆ ಅಂದರೆ ಒಂದು ಬ್ಲಾಗ್ ಮಾಡೋದು ತುಂಬ ಸುಲಭ ಅಲ್ಲ. ಎಲ್ಲರೂ ಹೊಂದ್ಕೊಬಿಡ್ತಾರೆ ಕೆಲವರು, ಏನು ಒಂದು ವಿಡಿಯೋ ಮಾಡೋದು, ಒಂದು ವಿಡಿಯೋ ಹಾಕೋದು ಅಷ್ಟೇ ತಾನೇ, ವಿಡಿಯೋ ಮಾಡಿ ಅಂತ. ಆದರೆ ಅದು ಅಷ್ಟು ಸುಲಭ ಅಲ್ಲ. ಇನ್ನೂ ಕೆಲವರು ಅಂತಾರೆ ಗೊತ್ತಾ, ವಿಡಿಯೋ ಮಾಡೋದು ಇಷ್ಟೇನಾ ಅಂತ. ಆದರೆ ಅದಕ್ಕೊಂದು ಶ್ರಮ ಇರುತ್ತೆ, ಅದಕ್ಕೊಂದು ಟೈಮ್ ಕೊಡಬೇಕು, ಯಾವುದೂ ಸುಮ್ಮನೆ ಆಗೋದಿಲ್ಲ. ಈಗ ಇಡ್ಲಿನೂ ಅಂದರೆ ಹಾಕ್ಬೇಕು, ಇಡ್ಲಿ ಮಾಡಬೇಕು ಅಂದ್ರೂ ಸುಮ್ಮನೆ ಆಗಲಿಲ್ಲ. ಇಡ್ಲಿ ರೆಡಿ ಮಾಡ್ಕೋಬೇಕು, ಇಡ್ಲಿ ಪಾತ್ರೆಗೆ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಅದನ್ನ. ಅಲ್ಲ, ಅದು ನೆನೆ ಹಾಕ್ಬೇಕಲ್ಲ, ಏನೇನ ರುಬ್ಬಿ
ಅದೆಲ್ಲ ಹುಳಿ ಬರೋದಕ್ಕೆ ಇಡಬೇಕು. ಆ ಥರ ಇಡ್ಲಿ ಆಗೋದು. ಸಾಂಬಾರು ಅಷ್ಟೇ. ಇವಾಗ ಸಾಂಬಾರು ಪೌಡ್ರ್ ಮಾಡೋಕ್ಕೆ ಏನೇನು ತೊಗೊಂಡು ಅದೆಲ್ಲ ಹುರ್ಕೊಂಡು ಅದೆಲ್ಲ ರುಬ್ಕೊಂಡು ಒಗ್ಗರಣೆ ಹಾಕಿ ಪ್ರತಿಯೊಂದು ಅಷ್ಟೇ. ಯಾವುದೂ ಸುಮ್ಮನೆ ಆಗೋದಿಲ್ಲ. ಕೆಲವ್ರು ಅಂದ್ಕೋತಾರೆ ಬ್ಲಾಗ್ ಮಾಡೋದೇ ಸುಮ್ಮನೆ ಒಂದು ವಿಡಿಯೋ ಮಾಡೋದು, ಸುಮ್ಮನೆ ಮೊಬೈಲ್ ಇಟ್ಟು ಹಿಂಗ್ ಮಾಡ್ತಾರೆ ಅಷ್ಟೇ ಅಂತ ಅನ್ಕೋತಾರೆ. ಅದೇ ನಾವ್ ಎಷ್ಟು ಕಷ್ಟಪಡ್ತಾ ಇರ್ತೀವಿ ಅಂತ ನಮ್ಗೆ ಗೊತ್ತು. ನೋಡ್ರಿ, ಇಡ್ಲಿ ಎಬ್ಬಬೇಕಾದ್ರೆ ಸ್ಪೂನಲ್ಲಿ ಈ ಥರ ಎತ್ಕೋಬೇಕು ನೀಟಾಗಿ, ಬರ್ತೈತೆ. ಆಮೇಲೆ ಇದು ಅಲ್ಲೇನು ನೀರು, ಒಂದು ಲೋಟದಲ್ಲಿ ನೀರು ಇಟ್ಕೊಂಡು ನೀರಲ್ಲಿ ಎತ್ಕೊಂಡು ಸ್ಪೂನ್ನ ಇಡ್ಲಿ ಎಬ್ಬಿದ್ರೆ ಇಡ್ಲಿ ಚೆನ್ನಾಗಿ ಎದ್ದೊಳ್ತವೆ. ಸೂಪರ್. ಇಡ್ಲಿ ಚಟ್ನಿ ಸಾಂಬಾರ್ ಒಂದು ರೀಲ್ಸ್ ಮಾಡೋರಲ್ಲ, ಇಡ್ಲಿ ಚಟ್ನಿ ಸಾಂಬಾರ್ ಅಂತನ, ಇಡ್ಲಿ ಸಾಂಬಾರ್ ಚಟ್ನಿನ, ಚಟ್ನಿ ಅಂತನ, ಗೊತ್ತಿಲ್ಲ ಮರ್ತೋಗ್ಬಿಟ್ಟೈತೆ ಅವಾಗಲೇ. ಅದು ರೀಲ್ಸ್ ಹಳೇದಾಯ್ತಲ್ವಾ. ನಾವು ಯಾವುದೋ ಒಂದು ಇದು ನೋಡಿದ್ವಿ ಗೊತ್ತಾ, ಮೂವಿ ಅಲ್ಲ ಅದು ವೆಬ್ ಸೀರೀಸು. ಇಡ್ಲಿ ಸಾಂಬಾರ್ ಅಂತನಾ? ಅದೇನೋ ಗುಂಗ್ರು ಕೂದಲಿರೋ ಕಾಮಿಡಿ ಜಾಸ್ತಿ ಮಾಡ್ತಾ ಇದ್ನಲ್ಲ, ತಮಿಳ್ ಇರ್ಬೇಕು. ತಮಿಳ್ ಅವನು ಅನ್ಸುತ್ತ. ನಾನು ಸುಮಾರು ಮೂವಿ ನೋಡಿದೀನಿ, ಆದ್ರೆ ಯಾವ ಮೂವಿ ಹೆಸರುಗಳೇ ಗೊತ್ತಿರಲ್ಲ, ಹೀರೋನು ಗೊತ್ತಿರಲ್ಲ. ಕನ್ನಡದಲ್ಲಿ ಮಾತ್ರ ಗೊತ್ತಷ್ಟೇ. ಮರ್ತೋಗುತ್ತೆ, ನೆನಪಿರಲ್ಲ ಅಂತ ಹೇಳಿ. ಗೊತ್ತಿರುತ್ತೆ, ಮರ್ತೋಗುತ್ತೆ. ಇಡ್ಲಿ ಸಾಂಬಾರ್ ಅಂತ ಅದು ವೆಬ್ ಸೀರೀಸ್ ನೋಡಿದವ. ನಮ್ಮ ಮನೆ ಗೃಹ ಪ್ರವೇಶಕ್ಕೂ ಮುಂಚೆ ನಾವು ಹೊಸ ಮನೆಗೆ ಬಂದ್ಮೇಲೆ ಇವತ್ತೇ ಮಾಡಿರೋದು ಇಡ್ಲಿ ಮಾಡಿಲ್ಲ ನಿಜ. ಇಡ್ಲಿ ತಿಂದಿದ್ದೀವಿ, ಆದ್ರೆ ಹೋಟ್ಲಿಂದ ತಂದಿದ್ದೀವಿ ಒಂದೆರಡು ಸಲ. ಇವ್ರಿಗೆ ಒಂದ್ಸಲ ಹುಷಾರಿಲ್ಲ ಸಲ, ಮತ್ತೆ ನಮ್ಮಪ್ಪ ಬೆಂಗ್ಳೂರ್ಗೆ ಹೋಯ್ತು. ಅವತ್ತು ಸಂಡೇ ಲೇಟ್ ಆಗಿದ್ವಿ, ಇನ್ನೇನು ಅಂತ ಹೇಳ್ಬಿಟ್ಟು ಅವತ್ತು ಹೋಟ್ಲ ಬೆಂಗ್ಳೂರ್ಗಲ್ಲ ಯಾವ್ದೋ ಫಂಕ್ಷನ್ಗೆ ಹೋಗಿತ್ತು. ಫಂಕ್ಷನ್ ಕರೆಕ್ಟ್. ಅವಾಗ ಇಡ್ಲಿ ಅಂದ್ರೆ ನಾವು ಚಿಕ್ಕವರಿದ್ದಾಗ ಎಷ್ಟು ಒಂದು ವರ್ಷಕ್ಕೆ ಒಂದ್ಸಲ 2 ಸಲ ಮಾಡ್ತಿದ್ದಷ್ಟೇ ಇಡ್ಲಿ. ಈಗ ಇಡ್ಲಿ ಮಾಡಿ ನಮ್ಮ ಮನೇಲಿ 3 ತಿಂಗಳು 4 ತಿಂಗಳು ಆಗ್ಬಿಡ್ತಾಗ್ಲೇ, ಜಾಸ್ತಿ ದಿನ ಆಗ್ಬಿಡ್ತು. ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆಯವರು. ಶಬಾಷ್. ಇವ್ರು ಮಾಡೋ ಅಡುಗೆಗೆ ನೀವು ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗೆ ಮಾಡ್ತಾರೆ. ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಅದೇ ಅನ್ನಪೂರ್ಣೇಶ್ವರಿ ರೇಖೆ ಇದೆ ಇವ್ರ ಕೈಯಲ್ಲಿ. ಇಲ್ಲ ನಿಜ ತುಂಬ ಚೆನ್ನಾಗಿರುತ್ತೆ ಅಡುಗೆ. ಅಷ್ಟೇ, ಇಷ್ಟ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.